ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಈ ವರ್ಷದ ಗುರು ಬದಲಾವಣೆ ತುಲಾ ರಾಶಿಯವರಿಗೆ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ರು. ಈ ಜೂನಿಂದ ಏನಾಗ್ತಾ ಇದೆ ಗೊತ್ತಾ ನಿಮಗೆ? ಮೊದಲೇ 6ನೇ ಮನೆ ಅಧಿಪತಿ ಅವನು, ರೋಗಾಧಿಪತಿ, ಶತ್ರುಗೆ ಕಾರಕ, 6ನೇ ಮನೆ ಅಧಿಪತಿ ಅವನು. ಏನ್ ನಿಮಗೆ ಕಳೆದ ವರ್ಷ ಇತ್ತಲ್ಲ ಧೈರ್ಯ, ಆ ಮೋಟಿವೇಶನ್ ಹೋಗ್ಬಿಡುತ್ತೆ. ಯಾಕಂದ್ರೆ ಮುಟ್ಟದ್ದೆಲ್ಲ ಚಿನ್ನ ಆಗ್ತಾ ಇತ್ತು, ಏನೋ ಹಾಕಿದ್ರೆ ಏನೋ ಒಂದು ರಿಟರ್ನ್ ಬರ್ತಾ ಇತ್ತು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ, ಏನ್ ಹಾಕಿದ್ರು ರಿಟರ್ನ್ ಬರ್ತಾ ಇಲ್ಲ, ಅಥವಾ ಏನೋ ಒಂದು ಸ್ಟಾಕ್ಗೆ ಹಾಕಿದೆ, ಏನೋ ವ್ಯವಹಾರಕ್ಕೆ ಹಾಕಿದ್ದೆ, ಏನೋ ಬಿಸ್ನೆಸ್ಗೆ ಹಾಕಿದ್ದೆ, ಲಕ್ಷ ಆಗೋಯ್ತು, ಅಯ್ಯೋ ನೆಕ್ಸ್ಟ್ ಏನ್ ಮಾಡೋದಪ್ಪ ಅನ್ನುವಂಥ ಭಯ ನಿಮ್ಮನ್ನ ಈ ವರ್ಷ ಕಾಡ್ಸುತ್ತೆ. ಆದ್ರೆ ಒಂದ್ ಗುಡ್ ಥಿಂಗ್ ಏನಂದ್ರೆ, ಶತ್ರುಗಳು ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಏನಾದ್ರೂ ಮಾಡಿ ಒಂದು ಕೆಲಸ ಬಿಡಿಸ್ಬೇಕು, ಇವ್ನಿಗೆ ಏನಾದರೂ ಮಾಡಿ ತೊಂದರೆ ಕೊಡಬೇಕು, ಏನಾದರೂ ಮಾಡಿ ಇವ್ನಿಗೆ ಸಮಸ್ಯೆ ಮಾಡಬೇಕು ಅಂತಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಅವ್ರು ಏನು ಮಾಡಲಿಕ್ಕಾಗೋದು. ನಿಮ್ಮ ಬಿಸ್ನೆಸ್ಗಾಗಿ, ನಿಮ್ಮ ವ್ಯವಹಾರಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ದುಡ್ಡು ಸಾಲವಾಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಎಕ್ಸಾಂಪಲ್, ನೀವು ಯಾರ ಹತ್ರನೋ ಕೈ ಸಾಲ ಇಸ್ಕೊಂಡಿದ್ರಿ, ಅಥವಾ ಯಾರ ಹತ್ರನೋ ಬ್ಯಾಂಕಿಂದ ದುಡ್ಡು ಇಸ್ಕೊಂಡಿದ್ರಿ, ಅದು ಖಂಡಿತವಾಗಿಯೂ ಲಾಸ್ ಆಗುತ್ತೆ. ನಿಮಗೆ ಅದು ಶುಭ ಫಲವನ್ನು ಕೊಡೋದಿಲ್ಲ. ಒಂದು ವರ್ಷಕ್ಕೆ 2 ಸರಿನಾದ್ರೂ ಬೆಟ್ಟದ ಮೇಲಿರುವ ಒಂದು ಅಮ್ಮನವರ ಕ್ಷೇತ್ರ ದರ್ಶನವನ್ನು ಮಾಡಿ, ಜೊತೆಗೆ ಈ ವರ್ಷ ಒಂದು 4-5 ಸರಿನಾದ್ರೂ ನಿಮ್ಮ ಮನೆಯ ಎಣ್ಣೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ಇದರಿಂದ ಈ ನೆಗೆಟಿವ್ಸ್ ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ. 2026ರ ಗೋಚಾರ ಫಲವನ್ನು ತಿಳಿಸಿದ್ದೇನೆ. ಆ ಮಲೆ ಮಹದೇಶ್ವರನ ಪ್ರಸಾದ ನಿಮ್ಮ ಮೇಲೆ ಇರಲಿ. ನಮಸ್ಕಾರ.